ಸಿಸ್ಟರ್ ಏನಾಗಿದೆ? ಫಸ್ಟ್ ಜ್ವರ ಅಂತ ಗೊತ್ತಾಗಿದ್ದು ನಮಗೆ. ಬಿಟ್ಟು ಜ್ವರ ಬರೋದ್ರಿಂದ ತುಮಕೂರಲ್ಲಿ ಅದಿತಿ ಹಾಸ್ಪಿಟ್ಲಿನಲ್ಲಿ ಚೆಕ್ ಮಾಡಿಸಿದಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ್ಲೇನೆ ಸ್ಟಾರ್ಟಿಂಗ್ಗೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ ಅವರು ಬರ್ಕೊಟ್ರು. ಇಲ್ಲಿ ಬಂದು ಚೆಕ್ ಮಾಡಿಸಿದ್ರು. ಅದ್ರಲ್ಲೂ ಕನ್ಫರ್ಮ್ ಆಗಿದೆ ಕ್ಯಾನ್ಸರು ಅಂತ ಹೇಳಿದ್ದಾರೆ. ಬಟ್ ಕ್ಯಾನ್ಸರ್ ಅಲ್ಲಿ ಅವಳಿಗೆ ಮಾಮೂಲಿ ಕ್ಯಾನ್ಸರ್ ಇಲ್ಲ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಕ್ಯಾನ್ಸರ್ ಇವಾಗ ಕೀಮೋ ಅದು ಇದು ಹಾಕಿದ್ರೆ ಮಾಮೂಲಿ ಕ್ಯಾನ್ಸರ್ ಕ್ಲೋಸ್ ಆಗುತ್ತೆ. ಬಟ್ ಇವಳಿಗೆ ಒಂದು ಕೀಮೋ ಕೊಟ್ಟಿದ್ದಾರೆ, ಬಟ್ ಅದರಿಂದ ಇನ್ನೂ ರಿಕವರ್ ಆಗಿಲ್ಲ. ಬೋನಲ್ಲಿ ಇನ್ನೂ 90% ಇದೆ ಅಂತ ಇವಾಗ ರಿಪೋರ್ಟ್ ಬಂದಿದೆ. ಬಟ್ ಅದಕ್ಕೆ ಇಷ್ಟು ಟ್ಯಾಬ್ಲೆಟ್ಸ್ ಅಂತ ಇದೆ, ಕೀಮೋಥೆರಪಿ ಪ್ಲಸ್ ಇನ್ನೊಂದು ಅದ್ರ ಜೊತೆನೆ ಆ್ಯಡ್ ಆಗುತ್ತೆ. ಅದಕ್ಕೆ ಭಾಳ ಕಾಸ್ಟ್ ಆಗುತ್ತೆ ಅಂತ ಅಂತಿದ್ದಾರೆ ಸರ್. ಇಮ್ಯುನೋಥೆರಪಿನೂ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಬೋನ್ ಮ್ಯಾರೋದಲ್ಲಿ ಕ್ಲಿಯರ್ ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗೋದು ಅಂತ ಅಂತಿದ್ದಾರೆ. ಬಟ್ ಪಾಪುಗೆ ಇವಾಗ ಆಲ್ರೆಡಿ ಮೋಷನ್ನು ಜ್ವರ, ಬಟ್ ವೀಕ್ ಆಗಿಬಿಟ್ಟಿದ್ದಾಳೆ ಫುಲ್ಲು. ಇನ್ನೂ ಇವಾಗ ಇಮ್ಯುನೋಥೆರಪಿ ಕೊಟ್ಟಾಗ ಇನ್ನೂ ಅದೇ ಥರನೇ ಡಬಲ್ ಆಗುತ್ತೆ. ಬಟ್ ಪಾಪುನ ಹುಷಾರಾಗಿ ನೋಡ್ಕೋಬೇಕು, ಇನ್ಫೆಕ್ಷನ್ನು ಅದು ಇದು ಆಗುತ್ತೆ ಅಂತ ಅಂತಿದ್ದಾರೆ. ಇದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ 23 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಇವಾಗ ಡೋನರು ಸಿಕ್ಕಿದ್ದಾರೆ, ಅದು ಜರ್ಮನಿಯಲ್ಲಿದ್ದಾರೆ. ಇಬ್ಬರು ಡೋನರ್ ಅಡ್ಜಸ್ಟ್ ಆಗಿದ್ದಾರೆ. ಅವ್ರನ್ನ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ 23 ಲಕ್ಷ ರೂಪಾಯಿ ಬೇಕು ಅಂತ ಅಂತಿದ್ದಾರೆ. 23 ಲಕ್ಷ ಇವಾಗ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನಂಬಿಕೆ ಇಟ್ಟು ಮೋಟೋ ವ್ಲಾಗರ್ಸು, ಯೂಟ್ಯೂಬರ್ಸು, ಫುಡ್ ಬ್ಲಾಗರ್ಸು ಯಾರೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಒಂದು ಸತಿ ಬನ್ನಿ, ಓಕೆನಾ? ಬಂದು ಏನಿದೆ ಅವ್ರ ಸಿಚುವೇಶನ್ ನೋಡಿ ನಿಮಗೆ ಒಂದು ವಿಡಿಯೋ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಮಾಡಿಕೊಡಿ.